ಧನುರ್ರಾಶಿ ಯಾವುದೇ ವಿಚಾರ ಬರಲಿ ನಕಾರಾತ್ಮಕವಾದಂತಹ ಸಲಹೆಯನ್ನು ಕೊಡ್ತಕ್ಕಂತಹ ಜನ ಏನಿದ್ದಾರೆ ಅವರಿಂದ ದೂರ ಇರಿ. ನೀವು ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಹೊರಡ್ತೀರಿ, ಆ ಕೆಲಸ ಮಾಡುವಂತಹ ಸಮಯದಲ್ಲಿ ಈ ಕೆಲಸವನ್ನು ಈ ಥರ ಮಾಡಿದ್ರೆ ನಿಮಗೆ ತೊಂದರೆ ಆಗತ್ತೆ ಅಂತ ಹೇಳಿ ಬಂದು ಹೇಳುವಂಥದ್ದು, ನಿಮ್ಮ ಮನಸ್ಸನ್ನು ಕೆಡಿಸುವಂಥದ್ದು ಇಂಥ ಜನಗಳು ಇರ್ತಾರೆ. ಅಂಥವರಿಂದ ಅಂತರವನ್ನು ಕಾಯ್ದುಕೊಳ್ಬೇಕು, ದೂರ ಇರಬೇಕು. ಅವ್ರ ಮಾತಿಗೆ ಆ ಸಂದರ್ಭದಲ್ಲಿ ಹೌದು ಅಂತ ಹೇಳಿದರೂ ಕೂಡ ಅದು ಯಾವುದನ್ನು ಕೂಡ ಗಣನೆಗೆ ತೆಗೆದುಕೊಂಡು ಮನಸ್ಸನ್ನು ಹಾಳು ಮಾಡಿಕೊಳ್ಳುವಂತಹ ಕೆಲಸಗಳು ಬೇಡ ಅಂತ ಅರ್ಥ. ನಕಾರಾತ್ಮಕವಾದಂತಹ ಸಲಹೆಗಳು ಅಂತಂದರೆ ನಿಮಗೆ ಆಗುವಂತಹ ಕೆಲಸಕ್ಕೆ ತೊಂದರೆ ಮಾಡೋದು, ತಪ್ಪಿಸೋದು ಅನ್ನುವಂತಹ ಪರಿಸ್ಥಿತಿ. ಮನೆಯ ಗೊಂದಲಗಳಿಗೆ ತೆರೆ ಬೀಳ್ತಕ್ಕಂಥದ್ದಿದೆ. ಕಠಿಣವಾದಂತಹ ಪರಿಶ್ರಮ ಇದ್ದಾಗ ಯಾವುದೇ ರೀತಿಯ ರಾಜಿಗೆ ಅವಕಾಶಗಳು ಬೇಡ. ನಾನು ಕಷ್ಟಪಡ್ತೀನಿ, ನನ್ನ ಪರಿಶ್ರಮದಿಂದ ನಾನು ಅದನ್ನು ಸಾಧನೆ ಮಾಡ್ತೀನಿ ಎನ್ನುವಂತಹ ಛಲ ನಿಮಗಿದ್ದಾಗ ಯಾವ ವಿಷಯದಲ್ಲಿ ಯಾಕೆ ರಾಜಿ ಮಾಡಿಕೊಳ್ಬೇಕು? ಅದರ ಅಗತ್ಯತೆ ಬರೋದಿಲ್ಲ ಅಲ್ಲಿ ಅಂತ ಅರ್ಥ. ನಿಮ್ಮ ವರ್ತನೆ ಒಂದಷ್ಟು ಬದಲಾದರೆ ಜಯವನ್ನು ನೋಡ್ತೀರಿ. ಶಾಂತಿಪ್ರಿಯರಾಗಿದ್ದರೆ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಏಕಾಂಗಿಯಾಗಿ ಹೋರಾಟವನ್ನು ಮಾಡಬಹುದು, ಆದರೆ ತುಂಬ ತಾಳ್ಮೆ ಇರಬೇಕು. ಪ್ರತಿ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಮಾಡ್ತಕ್ಕಂಥವ್ರು ಇರ್ತಾರೆ. ನಿಮ್ಮ ತಾಳ್ಮೆಯನ್ನು ಕೆಡಿಸುವಂತಹ ಪ್ರಯತ್ನಗಳು ನಡೆಯುತ್ತೆ. ಆದರೂ ಕೂಡ ತುಂಬ ತಾಳ್ಮೆಯಿಂದ ಇದ್ದರೆ ಎಲ್ಲವನ್ನೂ ಕೂಡ ಸಾಧಿಸಲಿಕ್ಕೆ ಅವಕಾಶ ಇದೆ. ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಕರ ರಾಶಿ ಶಿಕ್ಷಣದಲ್ಲಿ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಅವಕಾಶ ಇದೆ. ವಿದೇಶ ಪ್ರಯಾಣವನ್ನು ಮಾಡಬೇಕು ಅನ್ನುವಂತಹ ಆಲೋಚನೆಗಳಿದ್ದವರು ಸಹಾಯಕ್ಕೋಸ್ಕರವಾಗಿ ಬೇರೆಯವರನ್ನ ಕೇಳ್ತೀರಿ, ಅಥವಾ ಬ್ಯಾಂಕ್ಗಳಲ್ಲಿ ಲೋನ್ಗೋ ಅಥವಾ ಇನ್ಯಾವುದೋ ಸಹಾಯಕ್ಕೋ ಬೇರೆಯವರನ್ನ ಆಶ್ರಯ ಮಾಡಬೇಕಾದಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ, ದ್ರೋಹವಾಗುತ್ತೆ. ಇವತ್ತು ನೀವು ಆಡ್ತಕ್ಕಂತಹ ಮಾತು ಅಥವಾ ನಿಮ್ಮ ಹೊಂದಾಣಿಕೆ ಅಥವಾ ಬೇರೆಯವರಿಗೆ ಮಾತನ್ನು ಕೊಡುವಂಥದ್ದು ಇದೆಲ್ಲ ಮುಂದಿನ ದಿನಮಾನದಲ್ಲಿ ತೊಂದರೆಗೆ ಕಾರಣವಾಗುತ್ತೆ. ಆ ಸೂಕ್ಷ್ಮ ನಿಮಗೆ ಗೊತ್ತಿರಲಿ ಅನ್ನುವಂಥದ್ದು. ಹಾಗಂತ ಪ್ರೀತಿ ಪ್ರೇಮ ಇದ್ಯಾವುದು ತಪ್ಪು ಅಂತ ಹೇಳಿ ಭಾವಿಸುವಂಥದ್ದಲ್ಲ. ನಿಮ್ಮ ನಿರ್ಧಾರಗಳು ಮಾಡುವಂತಹ ಸಮಯ ಏನಿದೆ ಅದರಿಂದ ಆಗ್ತಕ್ಕಂತಹ ಪ್ರತಿಫಲಗಳನ್ನು ಮುಂದೆ ಅನುಭವಿಸಬೇಕಾಗತ್ತೆ ಅಂತ ಅರ್ಥ. ನಿಮಗೆ ಬಡ್ತಿ ಸಿಗ್ತಕ್ಕಂತಹ ಸೂಚನೆಗಳು ಕೂಡ ಕಾಣ್ತಾ ಇದೆ. ಜೊತೆಗೆ ನಿಮ್ಮ ಮನೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕಾದಂಥದ್ದು. ನೀವು ಆ ಪ್ರಯತ್ನವನ್ನು ಮಾಡಿ ಅನ್ನುವಂತಹ ಅರ್ಥ. ಹಳೆಯ ಕೆಲಸದ ಬಗ್ಗೆ ನಿಮಗೆ ಪ್ರಶಂಸೆ ಸಿಗ್ಬೋದು. ಹಿಂದೆ ನೀವು ಮಾಡಿದಂತಹ ಯಾವುದೋ ಕೆಲಸ ಇವತ್ತು ನಿಮ್ಮ ಗಣನೆಗೆ ಬಂದು ಅದು ನಿಮಗೆ ಅನುಕೂಲವನ್ನು, ಒಳ್ಳೆಯ ಮಾತನ್ನು, ಹಿಂದೆ ಅವತ್ತು ನೀವು ಈ ಕೆಲಸ ಮಾಡೋ ಹೊತ್ತಿಗೆ ಇವತ್ತು ಅನುಕೂಲ ಆಯಿತು ಅನ್ನುವಂತಹ ಒಂದು ಅಭಿಪ್ರಾಯವನ್ನು ಜನ ಹೇಳುವಂಥದ್ದಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ವಿನಾಯಕ ನಮಸ್ತುಭ್ಯಂ ಸತತಂ ಮೋದಕಪ್ರಿಯ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕುಂಭರಾಶಿ ಶ್ರಮ ಹೆಚ್ಚು, ಆದರೆ ಸಮಾಧಾನ ಅಥವಾ ಸಂತೋಷ, ತೃಪ್ತಿ, ಆದಾಯ ಇದು ಬಹಳ ಕಡಿಮೆ ಇರುತ್ತೆ. ಕಷ್ಟಪಡೋದಕ್ಕೆ ನೀವು ಸಿದ್ಧವಾಗಿರ್ತೀರಿ, ಆದರೆ ಮನುಷ್ಯನ ಸ್ವಭಾವ ನಾನು ಕಷ್ಟಪಟ್ಟಿದ್ದಕ್ಕಾದರೂ ಕೂಡ ನನಗೆ ಪ್ರತಿಫಲ ಸರಿಯಾಗಿ ಸಿಕ್ಕಲಿ ಎನ್ನುವಂಥದ್ದು ಅದು ತಪ್ಪಲ್ಲ. ಅದು ಸಿಕ್ಕದೇ ಇದ್ದಾಗ ಮಾನಸಿಕವಾದಂತಹ ಬೇಸರ, ನೋವು ಇವೆಲ್ಲವೂ ಕೂಡ ತನ್ನಿಂದ ತಾನೇ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಮನೆಯವರ ಸಲಹೆ ಈ ದಿವಸ ಉಪಯೋಗಕ್ಕೆ ಬರುವುದಿಲ್ಲ. ಮನೆಯವರೇನೋ ಒಂದು ಮಾತನ್ನು ಹೇಳ್ತಾರೆ, ಒಂದು ಸಲಹೆಯನ್ನು ಕೊಡ್ತಾರೆ, ಆದರೂ ಕೂಡ ಅದು ಯಾವುದೋ ನಿಮಗೆ ಉಪಯೋಗಕ್ಕೆ ಬರುವ ರೀತಿಯಲ್ಲಿ ಕಾಣೋದಿಲ್ಲ. ಅದನ್ನು ಅಷ್ಟು ಸುಲಭವಾಗಿ ತಗೊಳ್ಳುವಂತಹ ಮನಸ್ಸೂ ಕೂಡ ಇಲ್ಲದೆ ಇರುವಂಥದ್ದು. ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ರಾಜಿಯನ್ನು ಮಾಡಿಕೊಳ್ಳೋಂದರೆ ನಿಮಗೆ ನಷ್ಟವಾಗುತ್ತೆ. ಆ ಮನಸ್ಸು ಬರುತ್ತೆ, ಆದರೆ ರಾಜಿ ಮಾಡಿಕೊಂಡಾಗ ನಷ್ಟವಾಗ್ತಕ್ಕಂಥದ್ದು ಜಾಸ್ತಿ ಇದೆ. ಜನರಿಂದ ಸವಾಲುಗಳು ಬರುತ್ತೆ, ಆದರೆ ಅದೆಲ್ಲವನ್ನ ದಾಟಿ ಎದುರಿಸಿ ನಿಭಾಯಿಸಿ ನೀವು ಮುಂದೆ ಬರ್ತೀರಿ ಅನ್ನುವಂಥದ್ದೇ ಈ ದಿವಸದ ವಿಶೇಷವಾಗುತ್ತೆ. ಆ ಒಂದು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಹೆಚ್ಚಾಗಿ ಇರತಕ್ಕಂಥದ್ದು. ಸರಿಯಾದಂತಹ ಯೋಜನೆ ಇಲ್ಲದೆ ಯಾವುದಾದ್ರು ಕೆಲಸವನ್ನು ಪ್ರಾರಂಭ ಮಾಡಿದರೆ ಅದು ಅರ್ಧಕ್ಕೆ ನಿಂತು ಹೋಗುತ್ತೆ. ಇದು ನಿಮಗೂ ಕೂಡ ಗೊತ್ತಿರುತ್ತೆ, ಆದರೆ ಆ ಕ್ಷಣ ಬಂದಾಗ ನೋಡೋಣ ಅನ್ನುವಂತಹ ಧೋರಣೆ ಇದೆಯಲ್ಲ, ಅದು ದೊಡ್ಡ ಪ್ರಮಾಣದ ತಪ್ಪಿಗೆ, ತೊಂದರೆಗೆ ಕಾರಣವಾದೀತು. ಹಣದ ಲಾಭದಿಂದ ಮಾತ್ರ ಸಂತೋಷ ಸಿಕ್ಕತ್ತೆ ಅಂತ ಹೇಳಿ ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅನ್ನುವಂಥದ್ದನ್ನು ಜ್ಞಾಪಿಸಬೇಕು. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ವೃತ್ತಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ನಿಮಗೆ ಸಮಾಧಾನ ಇಲ್ಲದೆ ಇದ್ದರೆ ನಿಧಾನವಾಗಿ ಅದನ್ನು ಬದಲಾಯಿಸಬೇಕು ಅನ್ನುವಂತಹ ಯೋಚನೆ ಮನಸ್ಸಿಗೆ ಬರುತ್ತೆ.
ಈಗ ಅದಕ್ಕೆ ಸೂಕ್ತವಾದಂತಹ ಸಮಯ ಅಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಹಣದ ಅನುಕೂಲವಾಗುತ್ತೆ. ಮನೆಯಲ್ಲಿ ವಿರುದ್ಧವಾದಂತಹ ಮಾತುಗಳಾಗಲಿ ಸಲಹೆಯಾಗಲಿ ಬರುವಂಥದ್ದು ಅದು ನಿಮಗೆ ವಿರುದ್ಧ ಅಂತ ಅನಿಸುತ್ತೆ, ಆದರೆ ಮನೆಯವರು ನಿಮ್ಮ ಹಿತದೃಷ್ಟಿಯಿಂದ ಒಳ್ಳೆಯ ಮಾತುಗಳನ್ನು ಆಡಿರ್ತಾರೆ ಅನ್ನುವಂಥದ್ದು ಅರ್ಥ. ಸ್ನೇಹಿತರು ಅಥವಾ ಬಂಧುಗಳ ಜೊತೆಯಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಮುಕ್ತವಾಗಿ ಚರ್ಚೆಯನ್ನು ಮಾಡಿ ಸರಿಯಾದಂತಹ ವಿಷಯವನ್ನು ಸಂಗ್ರಹ ಮಾಡಿ ನಿರ್ಧಾರವನ್ನು ಮಾಡುವಂಥದ್ದು ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ಅರ್ಥ. ಬದಲಾವಣೆಯಿಂದ ಶುಭ ಫಲವನ್ನು ಕಾಣಬಹುದು ಅಂತ ಇದ್ದರೂ ಕೂಡ ಸಣ್ಣ ಪುಟ್ಟ ವಿಚಾರಗಳು ಮಾತ್ರ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ದೊಡ್ಡದಾದಂತಹ ಯಾವುದೋ ಗುರುತರವಾದಂತಹ ಜವಾಬ್ದಾರಿಯುತವಾದಂತಹ ಕೆಲಸದ ಬದಲಾವಣೆಯನ್ನು ಮಾಡಿದರೆ ಅದು ಒಂದು ದಿವಸದ್ದಲ್ಲ ಅನ್ನುವಂಥದ್ದು ಗೊತ್ತಿರಬೇಕು. ಬಹಳ ಮಂಗಳಕರವಾದಂತಹ ದಿವಸ ಆದರೂ ಕೂಡ ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲದೇ ಇರೋದರಿಂದ ಒಂದಷ್ಟು ಕಷ್ಟಗಳನ್ನು ಸಮಸ್ಯೆಗಳನ್ನು ನೋಡಬೇಕಾದಂಥದ್ದಾಗುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರಸ್ತು ಶುಭಮೇಸ್ತು ಗ್ರಹಾಃ ಕುರ್ವಂತು ಮಂಗಳಂ ಎಂಬುದಾಗಿ 9 ಸಲ ಹೇಳಿಕೊಳ್ಳಿ. ಶುಭವಾಗಿ.